ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ಶಂಕರಪಳ್ಳಿ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಒಂದು ಬೌಲಿಗೆ 2 ಕಪ್ಪಷ್ಟು ಮೈದಾನ ಜರಡಿ ಮಾಡ್ಕೊಬೇಕು. ಕಮ್ಮಿ ಬಜೆಟಲ್ಲೇ ನಾವು ಶಂಕರಪಳ್ಳಿನ ಮಾಡ್ಕೊಬೋದು. 3/4 ಕಪ್ಪಷ್ಟು ಸಕ್ಕರೆ ಪುಡಿ ಜೊತೆಗೆ 1 ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಇದನ್ನು ಕೂಡ ಜರಡಿ ಮಾಡ್ಕೊಂಡೇ ಹಾಕ್ಕೊಬೇಕು. 1/4 ಕಪ್ಪಷ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡಿರೋ ಮೈದಾ ಹಿಟ್ಟು ಮತ್ತು ಸಕ್ಕರೆ ಪುಡಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. 1/4 ಕಪ್ಪಷ್ಟು ಎಣ್ಣೆ ಜೊತೆಗೇ 1 ಸ್ಪೂನ್ ತುಪ್ಪ ಹಾಕಿದರೆ ಸಾಕು. ಇದನ್ನ ಹಾಕಿ ಬಿಸಿ ಮಾಡ್ಕೊಬೇಕು. ತುಪ್ಪ ಹಾಕೋದ್ರಿಂದ ಶಂಕರಪಳ್ಳಿ ತುಂಬ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಕ್ರಿಸ್ಪಿಯಾಗಿರುತ್ತೆ. ಎಣ್ಣೆ ಮಿಕ್ಸ್ ಮಾಡೋದ್ರಿಂದ ಇದನ್ನ ಬಿಸಿ ಮಾಡಿಕೊಂಡು ಬಿಸಿ ಇದ್ದಾಗೇ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಆರೋದಕ್ಕೆ ಬಿಟ್ಟು ಸ್ಪೂನಲ್ಲೇ ಮೊದಲು ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಆರಿದ ಮೇಲೆ ಕೈಯಲ್ಲಿ ನಾವು ಕಲಿಸ್ಕೊಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊಬೇಕು. ಟೇಸ್ಟಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕಿದರೆ ಸಾಕು. ಇದನ್ನ ನೀಟಾಗಿ ಕಲಿಸ್ಕೊಬೇಕು. ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದರಲ್ಲೇ ನಾವು ಮಿಕ್ಸ್ ಮಾಡ್ಕೊಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಬೇಕಾದರೆ ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಕಲಿಸ್ಕೊಬೋದು. ಹಿಟ್ಟು ನೆನೆಯೋದಕ್ಕೇನು ಬಿಡೋ ಅವಶ್ಯಕತೆ ಏನಿಲ್ಲ, ಹಾಗೆ ತಕ್ಷಣವೇ ಮಾಡ್ಬೋದು. ನಾವು ಈ ರೀತಿಯಾಗಿ 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಹಿಟ್ಟನ್ನು. ಸೇಮ್ ಚಪಾತಿಗೆ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಲಟ್ಟಿಸ್ಬೇಕು. ಹಿಟ್ಟೇನು ಹಾಕ್ಕೊಳ್ಳೋ ಆಗಿಲ್ಲ, ಹಾಗೆಯೇ ಲಟ್ಟಿಸ್ಬೇಕು. ದಪ್ಪನೇ ಇರಬೇಕು, ತುಂಬ ತೆಳ್ಳಗಾಗಬಾರ್ದು. ನಾವಿಲ್ಲಿ ಮೀಡಿಯಮ್ ಸೈಜಿಗೆ ಮಾಡ್ಕೊಳ್ತಾ ಇದ್ದೀವಿ. ನೀವು ಬೇಕಾದರೆ ಯಾವ ಥರ ಶೇಪಿಗೆ ನೀವು ಇದನ್ನ ಕಟ್ ಮಾಡ್ಕೊಬೋದು. ನಾವು ಬಾಕ್ಸ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀವಿ, ಸ್ಕ್ವೇರ್ ಶೇಪಲ್ಲಿ. ದಪ್ಪ ಇದ್ದರೆ ತಿನ್ನೋಕ್ಕೊಂಥರ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನೀಟಾಗಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. 1/4 kg ಮೈದಾ ಹಿಟ್ಟಲ್ಲೇ ನಾವು ಆರಾಮಾಗಿ ಶಂಕರಪಳ್ಳಿ ಮಾಡ್ಕೊಬೋದು. ಈಸಿ, ಅದೇನು ಬೇಗನೆ ಮಾಡ್ಕೊಬೋದು ನಾವು ಇದನ್ನು. ನೋಡಿ, ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಒಂದೇ ಸಲ ನಾವೆಲ್ಲದೂ ಕಟ್ ಮಾಡಿಕೊಂಡು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊತಿದ್ದೀವಿ. ಮೊದಲೇ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಶಂಕರಪಳ್ಳಿನ ಕರ್ದಿದ ತಕ್ಷಣ ತಿನ್ನಬಾರ್ದು, ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಯಾಕಂದರೆ ತುಂಬ ಒಂಥರ ಒಳಗಡೆ ಸಾಫ್ಟಾಗಿರೋದ್ರಿಂದ ಮೆತ್ತಗಾಗಿದೆಯೇನೋ ಅಂತ ಅನಿಸುತ್ತೆ. ಹಾಗಾಗಿ ತಣ್ಣಗಾದ್ಮೇಲೆ ತಿನ್ನೋದ್ರಿಂದ ಮೇಲೆ ಗರಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ತಕ್ಷಣ ತಿನ್ನೋದ್ರಿಂದ ಅಷ್ಟು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೇ ಟೇಸ್ಟ್ ಅನಿಸೋದು. ಎಣ್ಣೆ ಫುಲ್ ಕಾದಾದ್ಮೇಲೆ ನಾವು ಹಾಕಬೇಕು. ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು, ತುಂಬ ಫ್ರೈ ಮಾಡೋದೇನು ಬೇಡ. ನಮ್ಮದಂತೂ ತುಂಬ ಪರ್ಫೆಕ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬೇಕ್ರಿ ಸ್ಟೈಲಲ್ಲೇ ಮನೆಯಲ್ಲೇ ಅಚ್ಚುಕಟ್ಟಾಗಿ ನಾವು ಈ ಶಂಕರಪಳ್ಳಿನ ಮಾಡ್ಕೊಬೋದು. ಇದನ್ನು ನಾವು ಸ್ಟೀಲ್ ಬಾಕ್ಸಲ್ಲೂ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು, ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ, ಒಳಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ. ಅರ್ಧ ಗಂಟೆಯಲ್ಲೇ ನಾವು ಶಂಕರಪಳ್ಳಿನ ಮಾಡ್ಕೊಬೋದು. ಟೇಸ್ಟಿಯಾಗಿರೋ ಶಂಕರಪಳ್ಳಿನ ಒಂದ್ಸಲ ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ.